ಹಾಯ್ ಫ್ರೆಂಡ್ಸ್, ಸಿದ್ದರಾಮಯ್ಯ ಸರ್ಕಾರ ವಿವಿಧ ಭಾಗ್ಯಗಳಿಗೆ ವರ್ಷಕ್ಕೆ ಎಷ್ಟು ಖರ್ಚು ಮಾಡ್ತಿದೆ? ಕಳೆದ ವರ್ಷ ಎಷ್ಟು ಖರ್ಚು ಮಾಡಿದೆ? ಈ ವರ್ಷ ಎಷ್ಟು ಮೀಸಲಿಟ್ಟಿದೆ? ತಿಂಗಳಿಗೆ ಭಾಗ್ಯಗಳಿಗೆ ಎಷ್ಟು ಖರ್ಚಾಗುತ್ತೆ? ಯಾವುದಕ್ಕೆ ಹೆಚ್ಚು ದುಡ್ಡು ಹೋಗ್ತಿದೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಗ್ಯಾರಂಟಿಗಳಿಗೆ ಎಷ್ಟು ಖರ್ಚಾಗುತ್ತೆ? ಯಲಬುರ್ಗಾ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಪಂಚಭಾಗ್ಯಗಳಿಂದ ಸರ್ಕಾರದ ಅಭಿವೃದ್ಧಿ ಕೆಲಸಗಳಿಗೆ ಕಷ್ಟ ಆಗ್ತಿದೆ ಅಂತ ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿ, ನಿಮ್ಗೆ ಅಕ್ಕಿ ಬೇಡ ಅಂತ ಹೇಳಿ, ಆಗ ರಸ್ತೆ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದ್ರೆ ಎರಡೂ ಬೇಕು ಅಂದ್ರೆ ದುಡ್ಡಿಲ್ಲ, ಎರಡರಲ್ಲಿ ಯಾವುದಾದ್ರೂ ಒಂದಕ್ಕೆ ಮಾತ್ರ ದುಡ್ಡಿದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಇದೀಗ ರಾಜ್ಯ ಸರ್ಕಾರದ ಪಂಚಭಾಗ್ಯಗಳು ಅಂದ್ರೆ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಯುವ ನಿಧಿ, ಶಕ್ತಿ ಯೋಜನೆ 2 ವರ್ಷ ಪೂರೈಸಿ 3ನೇ ವರ್ಷಕ್ಕೆ ಕಾಲಿಟ್ಟಿವೆ. 2024-25ನೇ ಸಾಲಿನಲ್ಲಿ ಈ ಯೋಜನೆಗಳಿಗೆ 51,000 ಕೋಟಿ ರೂಪಾಯಿ ಖರ್ಚು ಮಾಡಿರೋದಾಗಿ ಸರ್ಕಾರ ಲೆಕ್ಕ ಕೊಟ್ಟಿದೆ. ಅಂದ್ರೆ ತಿಂಗಳಿಗೆ 5 ಗ್ಯಾರಂಟಿ ಯೋಜನೆಗಳಿಗಾಗಿಯೇ ಸರ್ಕಾರ 4,250 ಕೋಟಿ ರೂಪಾಯಿ ದುಡ್ಡು ಖರ್ಚು ಮಾಡ್ತಿದೆ. ಈ ಸಾಲಿನ ಬಜೆಟ್ನಲ್ಲೂ 51,034 ಕೋಟಿ ರೂಪಾಯಿ ದುಡ್ಡು ಮೀಸಲಿಟ್ಟಿದೆ. ಯೋಜನೆ ಜಾರಿಯಾದಲ್ಲಿಂದ 1 ಲಕ್ಷ ಕೋಟಿಗೂ ಹೆಚ್ಚು ಹಣ ಫಲಾನುಭವಿಗಳ ಖಾತೆ ಸೇರಿದೆ. ಕೋಟ್ಯಾಂತರ ಜನ ಈ ಯೋಜನೆಗಳ ಲಾಭ ಪಡ್ಕೊಂಡಿದ್ದಾರೆ. ಹಾಗಾದ್ರೆ ಯಾವ ಯೋಜನೆಗೆ ಎಷ್ಟು ದುಡ್ಡು ಖರ್ಚಾಗ್ತಿದೆ ಅಂತ ನೋಡೋಣ. ಶಕ್ತಿ ಯೋಜನೆ, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ. ಮೊದಲು ಜಾರಿಗೆ ಬಂದ ಶಕ್ತಿ ಯೋಜನೆಯಡಿ ರಾಜ್ಯದ ಮಹಿಳೆಯರಿಗೆ ಇಡೀ ರಾಜ್ಯಾದ್ಯಂತ ಸರ್ಕಾರಿ ನಾನ್ ಎಸಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡಲು ಅವಕಾಶ ನೀಡಲಾಯಿತು. ಅದರಂತೆ ಮಹಿಳೆಯರು ದೊಡ್ಡ ಮಟ್ಟದಲ್ಲಿ ಇದರ ಲಾಭ ಪಡ್ಕೊಳ್ತಿದ್ದಾರೆ. ಮೊದಲು ಮನೆಯಿಂದ ಹೊರ ಹೋಗಲು ಹಿಂದೇಟು ಹಾಕ್ತಿದ್ದ ಮಹಿಳೆಯರು ಈಗ ಗುಂಪು ಕಟ್ಕೊಂಡು ರೌಂಡ್ ಹೊಡಿತಿದ್ದಾರೆ. 2024-25ನೇ ಸಾಲಿನಲ್ಲಿ 226 ಕೋಟಿ ಮಹಿಳಾ ಪ್ರಯಾಣಿಕರು ಫ್ರೀಯಾಗಿ ಓಡಾಡಿದ್ದಾರೆ. ಅಂದ್ರೆ ಅಷ್ಟು ಟಿಕೆಟ್ಗಳು ಫ್ರೀಯಾಗಿ ಕೊಟ್ಟಂತಾಗಿದೆ. ಇದರಿಂದ ಸರ್ಕಾರಕ್ಕೆ 5,015 ಕೋಟಿ ರೂಪಾಯಿ ಖರ್ಚಾಗಿದೆ. ಪ್ರತಿ ತಿಂಗಳು ಈ ಯೋಜನೆಗೆ 417 ಕೋಟಿ ರೂಪಾಯಿ ದುಡ್ಡು ಹೋಗ್ತಿದೆ. ಈ ಸಲ ಅಂದ್ರೆ 2025-26ರಲ್ಲಿ ಶಕ್ತಿ ಯೋಜನೆಗಾಗಿ ಸರ್ಕಾರ 5,300 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಗೃಹಲಕ್ಷ್ಮಿ, ಮಹಿಳೆಯರ ಖಾತೆ ದುಡ್ಡು. ಮನೆಯ ಯಜಮಾನಿಯ ಅಕೌಂಟ್ಗೆ ಪ್ರತಿ ತಿಂಗಳು 2,000 ರೂಪಾಯಿ ಹಾಕೋ ಯೋಜನೆ ಗೃಹಲಕ್ಷ್ಮಿ. 2024-25ನೇ ಸಾಲಿನಲ್ಲಿ 1,22,00,000 ಮಹಿಳೆಯರು ಇದರ ಲಾಭ ಪಡ್ಕೊಂಡಿದ್ದಾರೆ. ಸರ್ಕಾರಕ್ಕೆ ಇದೊಂದೇ ಯೋಜನೆಗೆ ಪಂಚಭಾಗ್ಯಗಳ ಒಟ್ಟು ಖರ್ಚಿಗಿಂತ ಅರ್ಧಕ್ಕಿಂತ ಹೆಚ್ಚು ಅಂದ್ರೆ 28,608 ಕೋಟಿ ರೂಪಾಯಿ ಖರ್ಚಾಗಿದೆ. ಅಂದ್ರೆ ತಿಂಗಳಿಗೆ ಒಂದೇ ಯೋಜನೆಗೆ 2,384 ಕೋಟಿ ರೂಪಾಯಿ ದುಡ್ಡು ಹೋಗ್ತಿದೆ. ಈ ವರ್ಷ ಬಜೆಟ್ನಲ್ಲಿ ಗೃಹಲಕ್ಷ್ಮಿಗೆ ಅಂತ 28,600 ಕೋಟಿ ರೂಪಾಯಿ ದುಡ್ಡು ಮೀಸಲಿಡಲಾಗಿದೆ. ಗೃಹ ಜ್ಯೋತಿ, ಉಚಿತ ವಿದ್ಯುತ್ ಯೋಜನೆ. 200 ಯೂನಿಟ್ಗಿಂತ ಕಡಿಮೆ ವಿದ್ಯುತ್ ಬಳಸೋ ಪ್ರತಿಯೊಬ್ಬರಿಗೂ ಫ್ರೀ ವಿದ್ಯುತ್ ನೀಡೋ ಯೋಜನೆ. 2024-25ನೇ ಸಾಲಿನಲ್ಲಿ 1,62,00,000 ಬಳಕೆದಾರರು ಈ ಸ್ಕೀಮ್ಗೆ ರಿಜಿಸ್ಟರ್ ಮಾಡಿಸಿದ್ದಾರೆ. ಇದಕ್ಕಾಗಿ ಸರ್ಕಾರ 1 ವರ್ಷದಲ್ಲಿ 9,657 ಕೋಟಿ ರೂಪಾಯಿ ಖರ್ಚು ಮಾಡಿದೆ. ಅಂದ್ರೆ ತಿಂಗಳಿಗೆ 800 ಕೋಟಿ ರೂಪಾಯಿ ದುಡ್ಡು ಇದೊಂದೇ ಯೋಜನೆಗೆ ಹೋಗ್ತಿದೆ. ಈ ವರ್ಷ ಅಂದ್ರೆ ಯೋಜನೆಗಾಗಿ 10,100 ಕೋಟಿ ರೂಪಾಯಿ ಮೀಸಲಿಟ್ಟಿದೆ. ಅನ್ನಭಾಗ್ಯ, ಬಡವರಿಗೆ ಆಹಾರ ಭದ್ರತೆ. ಮೊದಲು ಬಡವರ್ಗದವರಿಗೆ ಪ್ರತಿ ತಿಂಗಳು 5 ಕೆಜಿ ಅಕ್ಕಿ ಕೊಡಲಾಗ್ತಿತ್ತು. ಆದ್ರೀಗ ಹೆಚ್ಚುವರಿಯಾಗಿ 5 ಕೆಜಿಯಷ್ಟು ಅಕ್ಕಿ ನೀಡಲಾಗ್ತಿದೆ. 4,021 ಕೋಟಿಯಷ್ಟು ಜನ ಈ ಯೋಜನೆಯ ಲಾಭ ಪಡ್ಕೊಳ್ತಿದ್ದಾರೆ. 2024-25ರಲ್ಲಿ ಈ ಯೋಜನೆಗೆ 9,744 ಕೋಟಿ ರೂಪಾಯಿ ಖರ್ಚಾಗಿತ್ತು. ಅಂದ್ರೆ ತಿಂಗಳಿಗೆ 812 ಕೋಟಿ ರೂಪಾಯಿ ಈ ಯೋಜನೆಗೆ ಖರ್ಚಾಗ್ತಿತ್ತು. ಈ ವರ್ಷ 8,057 ಕೋಟಿ ರೂಪಾಯಿ ದುಡ್ಡು ಈ ಯೋಜನೆಗೆ ಮೀಸಲಿಡಲಾಗಿದೆ. ಯುವ ನಿಧಿ, ನಿರುದ್ಯೋಗಿಗಳಿಗೆ ದುಡ್ಡಿನ ಸಹಾಯ. ಕೆಲಸ ಹುಡುಕಾಟದಲ್ಲಿರೋ ಪದವೀಧರರು ಮತ್ತು ಡಿಪ್ಲೊಮೊ ಕಂಪ್ಲೀಟ್ ಮಾಡಿರೋರಿಗೆ 1,500ರಿಂದ 3,000 ರೂಪಾಯಿವರೆಗೆ ದುಡ್ಡು ನೀಡಲಾಗುತ್ತೆ.
ಇದಕ್ಕಾಗಿ 2024-25ನೇ ಸಾಲಿನಲ್ಲಿ 410 ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು. ಆದ್ರೆ 286 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿದೆ. ಇಲ್ಲಿ ಸುಮಾರು 2,58,000 ಯುವಕ ಯುವತಿಯರು ಯೋಜನೆಯ ಲಾಭ ಪಡ್ಕೊಂಡಿದ್ದಾರೆ. ಈ ಸಲ ಅಂದ್ರೆ 2025-26ನೇ ಸಾಲಿನ ಬಜೆಟ್ನಲ್ಲಿ ಸುಮಾರು 600 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಫ್ರೆಂಡ್ಸ್, ಇದು ರಾಜ್ಯ ಸರ್ಕಾರದ ಪಂಚಭಾಗ್ಯ ಯೋಜನೆಗಳಿಗೆ ಎಷ್ಟು ದುಡ್ಡು ಖರ್ಚಾಗ್ತಿದೆ, ಯಾವ ಯೋಜನೆಗೆ ಹೆಚ್ಚು ದುಡ್ಡು ಖರ್ಚು, ತೆರಿಗೆದಾರರ ದುಡ್ಡು ಹೇಗೆ ಖರ್ಚಾಗ್ತಿದೆ ಅನ್ನೋದರ ಮಾಹಿತಿ ನೀಡೋ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.